ಎಲ್ರಿಗೂ ನಮಸ್ಕಾರ. ನೀವು ಇನ್ನು ಮುಂದೆ ಯಾವುದೇ ರೀತಿಯ ಡಾಕ್ಯುಮೆಂಟ್ ಅನ್ನ ಸ್ಕ್ಯಾನ್ ಮಾಡಲಿಕ್ಕೆ ಹೊಸ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ವಾಟ್ಸ್ಆಪ್ ಮುಖಾಂತರನೇ ವಾಟ್ಸ್ಆಪ್ ಅಲ್ಲೇ ನೀವು ಡಾಕ್ಯುಮೆಂಟ್ ಅನ್ನ ಸ್ಕ್ಯಾನ್ ಮಾಡಿ ಕಳಿಸಬಹುದು. ಸೊ ಹೊಸ ಒಂದು ಆಪ್ಷನ್ ಅನ್ನ ಈಗ ಆಡ್ ಮಾಡಿದ್ದಾನೆ. ಅದನ್ನ ನೀವು ಈಗ ವಾಟ್ಸ್ಆಪ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ನಾನು ಅದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನೀವು ಒಂದು ಯಾರ್ದಾದ್ರೂ ಚಾಟನ್ನು ಓಪನ್ ಮಾಡ್ತೀರಾ. ಓಪನ್ ಮಾಡಿದ ನಂತರ ಇಲ್ಲಿ ಕಾಣ್ತಾ ಇದೆ ನಿಮಗೆ ಕೆಳಗಡೆ ಅಟ್ಯಾಚ್ಮೆಂಟ್ ಇದು ಕಾಣುತ್ತಾ. ಸೊ ಅದನ್ನು ಓಪನ್ ಮಾಡಬೇಕು. ಓಪನ್ ಮಾಡಿದ ನಂತರ ನಿಮ್ಗೆ ಈ ಥರ ಇಂಟರ್ಫೇಸ್ ಎಲ್ಲ ಬರ್ತದೆ. ಲೊಕೇಶನ್, ಕಾಂಟ್ಯಾಕ್ಟ್, ಡಾಕ್ಯುಮೆಂಟು, ಆಡಿಯೋ ಈ ಥರ ಎಲ್ಲ ಬರ್ತದಲ್ಲ. ಸೊ ಇದರಲ್ಲಿ ಡಾಕ್ಯುಮೆಂಟನ್ನು ಓಪನ್ ಮಾಡ್ಕೋಬೇಕು. ಡಾಕ್ಯುಮೆಂಟನ್ನು ಓಪನ್ ಮಾಡಿಕೊಂಡ್ರೆ ನೋಡಿ ಮೇಲೆ ಕಾಣ್ತಾ ಇದೆ ನಿಮಗೆ. ಸೊ ಬ್ರೌಸ್ ಡಾಕ್ಯುಮೆಂಟ್ಸು, ಚೂಸ್ ಫ್ರಮ್ ಗ್ಯಾಲರಿ ಮತ್ತು ಸ್ಕ್ಯಾನ್ ಡಾಕ್ಯುಮೆಂಟ್ ಅಂತ ಹೊಸದಾಗಿ ನಿಮಗೆ ಇಂಟರ್ಫೇಸ್ ಕಾಣ್ತಾ ಇದೆ. ಸೊ ಸ್ಕ್ಯಾನ್ ಡಾಕ್ಯುಮೆಂಟ್ನ ಓಪನ್ ಮಾಡಿದ ನಂತರ ನಿಮಗೆ ಈ ಥರ ಸೊ ಇದರಲ್ಲಿ ಆಟೋ ಕ್ಯಾಪ್ಚರ್ ಅಂತಿದೆ ನೋಡಿ, ಅದೇ ಆಗುತ್ತೆ. ಮ್ಯಾನುವಲ್ ಕೂಡ ಮಾಡ್ಕೋಬೋದು. ಸೊ ಇದಕ್ಕೆ ಬೇಕಾದರೆ ನೀವು ಫಿಲ್ಟರ್ಸನ್ನು ಚೇಂಜ್ ಮಾಡ್ಕೋಬೋದು. ಬೇರೆ ಬೇರೆ ಇದೆ, ಯಾವ ಫಿಲ್ಟರ್ಸು ಎಲ್ಲ ಇದೆ. ನೀವು ಯಾವುದನ್ನು ಬೇಕಾದರೂ ಚೇಂಜ್ ಮಾಡ್ಕೋಬೋದು. ಸೊ ಅದನ್ನು ನೀವು ಅಪ್ಲೈ ಮಾಡಿದರೆ ಆ ಫಿಲ್ಟರ್ ಬರ್ತದೆ. ನೆಕ್ಸ್ಟ್ ಏನಿದೆ, ಕ್ರಾಪ್ ಇದೆ. ಅಂದರೆ ಡಾಕ್ಯುಮೆಂಟ್ ಏನಾದರೂ ನಿಮಗೆ ಇನ್ನು ನೀಟಾಗಿ ಆಗಿಲ್ಲಪ್ಪ ಅಂತಂದರೂ ಕೂಡ ನೀವು ಮಾಡಿಕೊಂಡು ಅದನ್ನ ಅಪ್ಲೈ ಮಾಡ್ಕೋಬೋದು. ಸೊ ಇಷ್ಟೇ ಅಲ್ಲ, ಇದನ್ನು ರೊಟೇಟ್ ಕೂಡ ಮಾಡ್ಬೋದು. ಇಷ್ಟೆಲ್ಲ ಆಪ್ಷನ್ನು ಈಗ ವಾಟ್ಸಪ್ಪಲ್ಲೇ ಬಂದಿದೆ. ಇನ್ನು ಮುಂದೆ ಯಾವುದೋ ಬೇರೆ ಆ್ಯಪನ್ನು ಬಳಸುವಂಥ ಅವಶ್ಯಕತೆ ಇಲ್ಲ. ಇದಾದ ನಂತರ ನೀವು ಇದ್ರ ಮುಖಾಂತರ ಇದನ್ನು ನೆಕ್ಸ್ಟ್ ಇದು ಮಾಡಿಬಿಟ್ಟು ಕಳಿಸಿದರೆ ಸೆಂಡ್ ಆಗಿ ಹೋಗುತ್ತೆ. ಸೊ ಇಂಥ ಮತ್ತು ಹಲವಾರು ವಿಷಯಗಳನ್ನು ನಿಮಗೆ ತಿಳಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದ.